ನಮಸ್ಕಾರ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ನಾನು ಇವತ್ತು ಬಿಚ್ಚುಗತ್ತಿ ಭರಮಣ್ಣ ನಾಯಕ ನಾಟಕ ನಿಮ್ಮ ಮುಂದೆ ಪ್ರಸ್ತುತಪಡಿಸಬೇಕು ಅಂತಂತೇಳಿ ಇವತ್ತು ನಾನು ಆ ಮೂರನೇ ದೃಶ್ಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಚಿಕ್ಕಣ್ಣನ ಇಂದಿನ ಎಪಿಸೋಡ್ನಲ್ಲಿ ಭರಮಣ್ಣ ನಾಯಕ ಚಿಕ್ಕಣ್ಣನ ಕೈಯನ್ನು ತುಂಡರಿಸಿ ಕಡಿದು ಕುದುರೆ ಮೇಲೆ ಹಾಕಿ ಚಿತ್ರದುರ್ಗಕ್ಕೆ ಕಳಿಸ್ತಾನೆ. ನಂತರವಾಗಿ ಸ್ವಾಮಿ ಶಾಂತಮೂರ್ತಿ ಸ್ವಾಮಿಗಳು ಅವರು ಸಂಭಾಷಣೆ ನಂತರ ಮೂರನೇ ದೃಶ್ಯದಲ್ಲಿ ದಳವಾಯಿ ಮುದ್ದಣ್ಣ ಒಬ್ಬ ಜನಸಾಮಾನ್ಯ ಕಡೆಯಿಂದ ಕೈ ಕಡಿಸ್ಕೊಂಬಂದೆಲ್ಲ ಸಿಟ್ಟಾಗಿರ್ತಾನೆ. ಈಗ ಮೂರನೇ ದೃಶ್ಯದಲ್ಲಿ ದಳವಾಯಿ ಮುದ್ದಣ್ಣನ ಆರ್ಭಟ, ಪ್ರಾಣಿಗಳ ಆರ್ತನಾದ, ಆ ಆರ್ತನಾದವನ್ನು ಮೀರಿಸಿ ಕೇಳಿ ಬರುವ ಚಿರತೆಗಳ ಗರ್ಜನೆ, ಆ ಬೆಳಗಿನ ಜಾವ 2:30-3 ಗಂಟೆಗೆ ಅವನು ಚಿರತೆಗಳಿಗೆ ಆಹಾರ ಕೊಡೋದಕ್ಕೆ ಮನೆಯಿಂದ ಹೊರಟು ಹೋಗ್ತಾ ಇರ್ತಾನೆ. ಆ ದಳವಾಯಿಯ ಮುದ್ದಣ್ಣನ ಹಟ್ಟಹಾಸದ ನಗು, ಆ ಹಟ್ಟಹಾಸದ ನಗು ದುರ್ಗದ ಹೆಬ್ಬಂಡೆಗಳಿಗೆ ಬಡಿದು ಪ್ರತಿಧ್ವನಿಸುತ್ತದೆ. ಅಂಥ ನಗು ಆ ಕಾಡಿನಲ್ಲಿ. ಸುತ್ತಮುತ್ತಲು ನೀರವ ಮೌನವನ್ನು ಸೀಳಿ ಕರ್ಣಪಟಲವನ್ನು ಎರಿಯುವಂಥ ಹಿಂಸಾನಿನಾದ, ಆ ನಗು, ಚಿರತೆಗಳ ಗರ್ಜನೆ, ನೀರವ ಮೌನ, ಆ ದಳವಾಯಿ ಮುದ್ದಣ್ಣನ ಒಂದು ವಿಕಟ ನಗು ಉಸಿರು ಕಟ್ಟಿದಂತ ಆಗುತ್ತದೆ. ಆ ಶಬ್ದವನ್ನು ಕೇಳಿದರೆ ಅವರಿಗೆ ಎಲ್ಲರಿಗೂ ಅದೇ ಟೈಮ್ ಅಂತ ಗೊತ್ತಾಗ್ಬಿಡ್ತದೆ. ಆ ವೃದ್ಧರಿಗೂ ಉಸಿರು ಕಟ್ಟಿದಂತಾಗುತ್ತದೆ. ದುರ್ಗದ ಕಲ್ಲುಗಳು ಕನಿಕರದಿಂದ ಕರಗುತ್ತವೆ. ಬೀಸುವ ಗಾಳಿ ದಿಕ್ಕನ್ನೇ ಬದಲಾಯಿಸುತ್ತದೆ. ಯಾವುದೀ ಸಮಯ? ದಳವಾಯಿ ಮುದ್ದಣ್ಣನ ಸಮಯ. ಅವನ ಮುದ್ದಣ್ಣನ ಸಮಯವೇ ಬೇರೆ ಆಗಿರ್ತದೆ. ಅಂಥ ಒಂದು ಅಟ್ಟಹಾಸದ ನಗು, ವಿಲನ್, ಡಿಕ್ಟೇಟರ್ಶಿಪ್, ಸರ್ವಾಧಿಕಾರಿ, ಅವನ ಗರ್ಜನೆಗೆ ಇಡೀ ಚಿತ್ರದುರ್ಗವೇ ಗಡ ನಡುಗ್ತಾ ಇತ್ತು. ಅಂಥ ಒಂದು ಹಿಂಸೆಗೆ ಸಿಕ್ಕಾಕಿಬಿಡುತ್ತೆ ಆ ಪೀರಿಯಡ್ನಲ್ಲಿ ಚಿತ್ರದುರ್ಗ. ಹೇಳ್ತಾನೆ, ಅಂಥ ಕಾಡಿನಲ್ಲಿ ನಾನಾರು ದಳವಾಯಿ ಮುದ್ದಣ್ಣ, ಈ ದುರ್ಗದ ಸರ್ವಾಧಿಕಾರಿ, ಈ ದುರ್ಗದ ಬೆಟ್ಟದ ರುದ್ರಗಮ್ಮರಿಗಳಿಗೆ ನಾನೇ ರಾಜ. ಕೆಚ್ಚದೆಯ ಸಿಂಹಗಳದು, ಆರ್ಭಟಿಸುವ ಹುಲಿಗಳು, ಹೂಳಿಡುವ ನರಿಗಳು, ತಲೆ ಎತ್ತಿ ನಿಂತಿರುವ ಮರಗಳು, ಎಮ್ಮರಗಳು, ಗೇಳಿಡುವ ಆನೆ, ನನ್ನ ಪಿರಂಗಿ ಗುಂಡಿನ ಶಬ್ದ ಕೇಳಿದರೆ ನನ್ನ ಚಿರತೆಗಳ ಆರ್ಭಟದ ಗರ್ಜನೆಗೆ, ನನ್ನ ಹೆಜ್ಜೆಯ ಸಪ್ಪಳಕ್ಕೆ ಗಡಗಡ ನಡುಗುವವು. ನಾನಾರು ಈ ಚಿತ್ರದುರ್ಗದ ಸರ್ವಾಧಿಕಾರಿ ದಳವಾಯಿ ಮುದ್ದಣ್ಣ. ಅಂಥ ಅವನಿಗೆ ಸರ್ವಾಧಿಕಾರ ಸಿಕ್ಕಿಬಿಡುತ್ತೆ. ಅವನ್ನ ಯಾರು ಏನು ಮಾಡೋಕ್ಕೆ ಆಗ್ತಾನೇ ಇರಲಿಲ್ಲ. ಎಂತೆಂಥರನ್ನ ಕೈಗೊಮ್ಮೆ ಮಾಡಿಕೊಂಡು ಕೊಲಿಸ್ತಾ ಇದ್ದ ಅವನು. ಈ ಒಂದು ಸಂದರ್ಭದಲ್ಲಿ ದುರ್ಗದ ಬೆಟ್ಟಗಳ ಈ ಕಾಡಿನಲ್ಲಿ ಅದೆಷ್ಟೋ ಪ್ರಾಣಿಗಳನ್ನು ಅಡಿಯಿಂದ ಮುಡಿಯವರೆಗೂ ಸೀಳಿ ಸುಲಿದು ರಕ್ತ ಸಿಕ್ತ ಮಾಡಿ ನನ್ನ ಚಿರತೆಗಳಿಗೆ ಆಹಾರವಾಗಿ ಕೊಟ್ಟಿರುವೆ. ನನ್ನ ಶೌರ್ಯದ ಹೆಬ್ಬಾಗಿಲನ್ನು ಮುಟ್ಟುವ ಪಾಳೆಗಾರ ಇನ್ನು ಹುಟ್ಟಿಲ್ಲ. ನನ್ನ ದಟ್ಟ ಕಾನನದಲ್ಲಿ ರಕ್ತದೋಕಳಿಯ ಕಪ್ಪು ಕಲೆಗಳಿವೆ. ನರಗಳನ್ನು ಹರಿದು ಬಿಸಿ ನೆತ್ತರು ರಕ್ತ ಹೀರುವ ಪಿಪಾಸಿಗಳಿವೆ.
ಕಪ್ಪು ಕಲೆಗಳಿವೆ. ನರ ನರಗಳನ್ನು ಹರಿದು ಬಿಸಿ ನೆತ್ತರ ನೆಕ್ಕುವ ರಕ್ತ ಪಿಪಾಸಿಗಳಿವೆ. ಕಾಡಿನ ಒಡಲನ್ನೇ ದಡದಡಿಸುವ ಎಣ್ಣೆದೆಯ ಹಾಲು ತೆಗೆದು ವಿಷ ತುಂಬುವ ವಿಷ ಸರ್ಪಗಳಿವೆ. ನಾನು ಬರೀ ದಳವಾಯಿ ಮುದ್ದಣ್ಣನೇ ಅಲ್ಲ, ಕಂಡ ಜನರಿಗೆ ಧರ್ಮದ ಸೋಗು ತೋರಿಸಿ ಮುಗ್ಧ ರಾಜರ ದಗ್ಧಗೊಳಿಸುವ ಈ ಚಿತ್ರದುರ್ಗದ ಸರ್ವಾಧಿಕಾರಿಯ ಈ ಚಿತ್ರದುರ್ಗದ ಸರ್ವಾಧಿಕಾರಿ, ಈ ದುರ್ಗದ ಬೆಟ್ಟದ ಸೀಮೆಯ ಮಹಾರಾಜ ನಾನೇ. ಈ ದುರ್ಗದ ಸೀಮೆಗೆ, ಈ ದುರ್ಗದ ಬೆಟ್ಟಕ್ಕೆ ಮಹಾರಾಜ ನಾನೇ. ನನ್ನ ಹೆಸರು ಕೇಳಿದರೆ ಸುತ್ತಲಿನ ಸೀಮೆಯ ಸರದಾರರು, ಸುಲ್ತಾನರು ಕಪ್ಪ ಕಾಣಿಕೆಗಳನ್ನು ತಂದೊಪ್ಪಿಸುವರು. ಈ ಕಾಡಿನ ಖಗ ಮೃಗ ಜೀವ ಜಂತುಗಳು ತರತರನೇ ನಡುಗುವವು. ಈ ಸರ್ವಾಧಿಕಾರಿಗೆ ಎದುರಿಗೆ ಮಾತಾಡುವಷ್ಟು ಧೈರ್ಯವೇ ಯಾಕಷ್ಟಿದ್ದೊಬ್ಬ ಸಾಮಾನ್ಯ ಮನುಷ್ಯ ನಮ್ಮ ಚುಕ್ಕನ ಕೈ ಕಡಿದರೆ ಏನು? ನಮ್ಮ ಎದುರು ನಿಂತು ಮಾತನಾಡುವ ಗಂಡು ಇನ್ನು ಹುಟ್ಟಿಲ್ಲ, ಇನ್ನು ಹುಟ್ಟೋದೇ ಇಲ್ಲ. ಅವನು 4 ಗಂಟೆ ಸಮಯದಲ್ಲಿ ತನ್ನ ಚಿರತೆಗಳಿಗೆ ಆಹಾರ ಕೊಡಲು ಆ ಕಾಡಿನಲ್ಲಿ ಅವನದೇ ಆದ ಒಂದು ಜಾಗವನ್ನು ನಿರ್ಮಾಣ ಮಾಡಿಕೊಂಡಿರ್ತಾನೆ ದಳವಾಯಿ ಮುದ್ದಣ್ಣ. ಬೆಳಿಗ್ಗೆ ಜಾವ 3 ಗಂಟೆಗೆ 2 ಚಿರತೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಪ್ರಧಾನಿಯನ್ನು ಕರೆದುಕೊಂಡು ಒಂದಷ್ಟು ಸೈನಿಕರನ್ನು ಹಿಂದೆ ಮುಂದೆ ಇಟ್ಕೊಂಡು ಆ ಜಾಗಕ್ಕೆ ಚಿರತೆಗಳನ್ನು ಪಳಗಿಸಿ ಆ ಒಂದು ಕಡಂಗದಲ್ಲಿ ಬಿಟ್ಟಿರ್ತಾನೆ. ಆ ಪ್ರಾಣಿಗಳಿಗೆ 4 ಗಂಟೆಗೆ ಆಹಾರವನ್ನು ಕೊಡಬೇಕು. ಕುರಿನೋ ಮೇಕೆನೋ ಮೊಲನೋ, ಅವತ್ತು ಆ ಬೇಟೆಯಾಡ್ಕೊಂಡು ಬರ್ತಕ್ಕಂಥ ಜನಗಳೇ ಬೇರೆ ಇರ್ತಾರೆ. ಅದಕ್ಕೆ ಜಿಂಕೆನೋ ಅವತ್ತು ಆ ಮೃಗಗಳಿಗೆ ಆ 4 ಗಂಟೆಗೆ ಆಹಾರವನ್ನು ಕೊಡಬೇಕು. ಆ ಸಮಯ ಸಂದರ್ಭ ಎಲ್ಲರಿಗೂ, ಚಿತ್ರದುರ್ಗದ ಎಲ್ಲರಿಗೂ ಗೊತ್ತಿರ್ತದೆ. ದಳವಾಯಿ ಮುದ್ದಣ್ಣ ಹೊರಟ, ಪಿಶಾಚಿ, ಸರ್ವಾಧಿಕಾರಿ ಅಂತಂತೇಳಿ ಎಲ್ಲ ಇದ್ದಾರೆ. ಚಿಕ್ಕಣ್ಣ, ಕರಿಯಣ್ಣ, ಸೇನಾಧಿಪತಿ ಮತ್ತು ಸೈನಿಕರು, ಅವರಿಗೂ ಸಹ ಎದೆಯಲ್ಲಿ ನಡುಕ. ಆ ಸಿಟ್ಟಿಗೆ ಯಾರಾದರೂ ಸೈನ್ಯಾಧಿಕಾರಿ ತಪ್ಪು ಮಾಡಿದರೆ ಆ ಗುಂಡಿಗೆ ನೂಕಿಬಿಡೋಣಂತೆ, ಆ ಚಿರತೆಗಳಿರ್ತಕ್ಕಂಥ ಗುಂಡಿಗೆ ನೂಕಿಬಿಡೋಣಂತೆ. ಆ ಚಿರತೆಯ ಸರಪಳಿಯನ್ನು ಕೈಯಲ್ಲಿ ಹಿಡಿದು ಅವುಗಳನ್ನು ಆಡಿಸುತ್ತಾ ಒಬ್ಬೊಬ್ಬರಾಗಿ ವಿಚಾರಿಸುತ್ತಾ ಹೋಗ್ತಾ ಇದ್ದ. ಆ ಒಂದು ಕರಾಳ ಕಗ್ಗತ್ತಲೆಯಲ್ಲಿ ಸೈನಿಕರೊಡನೆ, ಸೇನಾಪತಿಗಳೊಡನೆ ಹೋಗ್ತಾ ಇದ್ದ. ಧರ್ಮಣ್ಣ, ಆಡಳಿತ ಚೆನ್ನಾಗಿ ನಡೀತಿದೆಯೇನೋ? ನನಗೆ ಯಾವ ಶತ್ರುಗಳು ಹುಟ್ಟಿಕೊಂಡಿದ್ದಾರೆ? ದುರ್ಗದ ಜನ ಏನು ಮಾತಾಡಿಕೊಳ್ತಿದ್ದಾರೆ? ಎಲ್ಲವನ್ನು ತಿಳಿಸಬೇಕು ಧರ್ಮಣ್ಣ. ಏನಾದರೂ ನನ್ನ ವಿರುದ್ಧ ಕಿವಿಗೆ ಬಿದ್ದರೆ ಮಾರಣ ಹೋಮ, ಅಂಥವರನ್ನು ಜೈಲಿಗೆ ತಳ್ಳಬೇಕು. ಇಲ್ಲವಾದರೆ ನನ್ನ ಚಿರತೆಗಳಿಗೆ ಆಹಾರವಾಗಬೇಕು. ಚುಕ್ಕನಲ್ಲಿ ಬರಲಿಲ್ಲ, ಎಲ್ಲಿ ಹೋಗಿದ್ದಾನೆ ಅವನು? ಅವನ ಮೇಲೆ ಸಿಟ್ಟಿರ್ತದೆ. ಹೇಳಿ ನನ್ನ ಮಗನೇ, ಸಾಮಾನ್ಯ ಜನರ ಕೈಗೆ ಕೈ ಕಡಿಸ್ಕೊಂಬಂದೀಯ ನೀನು ಅಂತಂತೇಳಿ ಕಂದಾಯ ವಸೂಲಿಗಾಗಿ ಹಳ್ಳಿಗೆ ಹೋಗಿದ್ದಾನೆ. ಮಳೆ ಇಲ್ಲ, ಬೆಳೆ ಇಲ್ಲ, ಎಲ್ಲ ಕಡೆಗೆ ಹಳ್ಳಿಯವರು ಕಿರಿಕಿರಿ ಮಾಡುತ್ತಿದ್ದಾರೆ ಮಹಾರಾಜರೇ. ಕರಿ ಹೇಳ್ತಾನೆ, ಹಿಂಗೆ ಮಾಡ್ತಾಯಿದ್ದಾರೆ ಅಂತಂತೇಳಿ. ಅಂಥ ಹಳ್ಳಿಯ ಗೌಡರನ್ನು ಬರೆ ಹೇಳು. ಬೊಕ್ಕಸ ಖಾಲಿ ಆದರೆ ನಿಭಾಯಿಸುವುದು ಕಷ್ಟ. ಸೈನ್ಯವನ್ನು ಸರಿದೂಗಿಸುವುದು ಹೇಗೆ? ಬಲವಂತವಾಗಿ ವಸೂಲಿ ಮಾಡಬೇಕಾಗುತ್ತದೆ. ಸೈನ್ಯದ ವ್ಯವಸ್ಥೆ ಸರಿಯಾಗಿದೆಯಾ ಕರಿಯಣ್ಣ? ಸರಿಯಾಗಿದೆ, ನೋಡಿಕೊಳ್ಳುತ್ತಿದ್ದೇನೆ ಅಣ್ಣ. ಇನ್ನೂ ಅನೇಕ ಹುಡುಗರನ್ನು ಸೈನ್ಯಕ್ಕೆ ಸೇರಿಸಿಕೊಳ್ಳುತ್ತಿದ್ದೇನೆ. ಅದಕ್ಕೆ ತಕ್ಕ ಆಯ್ಕೆ ಪ್ರಕ್ರಿಯೆ ನಡೀತಿರುತ್ತದೆ. ಅವರಿಗೆಲ್ಲ ಎಲ್ಲ ರೀತಿಯ ತರಬೇತಿಯನ್ನು ಕೊಡ್ತಾ ಇದ್ದೀನಿ. ನಿನಗೆ ವಹಿಸಿದ ಕೆಲಸ ಏನಾಯಿತು? ಏನು ಮಾಡಿದೆ? ಸಾಯಬಾರದು, ಸುರಕ್ಷಿತವಾಗಿ ಜೈಲಿ ಸೇರಬೇಕು. ದೊಣ್ಣೆ ರಂಗಪ್ಪ ನಾಯಕನನ್ನು ಮತ್ತು ವೃದ್ಧ ಭರಮಪ್ಪನನ್ನು ಸೆರೆ ಹಿಡಿದು
ಯಾರಿಗೂ ತಿಳಿಯದಂತೆ ದುರ್ಗದ ಕಾನನದಲ್ಲಿ ಇರುವ ಚಿರತೆಕಲ್ಲಿನ ಬಂದಿಖಾನೆಯಲ್ಲಿ ಇಡಬೇಕು. ಅವರಿಗೆ ಊಟವನ್ನು ಸರಿಯಾಗಿ ಕೊಡಬಾರದು. ದಂಡೆರಂಗಪ್ಪನ ಬಲವಂತಕ್ಕೆ ಪ್ರಧಾನಿ ಮಾಡಿರ್ತಾನೆ. ಅವನ ಹೆಸರಿನಲ್ಲಿ ಇವನು ರಾಜ್ಯಭಾರ ಮಾಡ್ತಿರ್ತಾನೆ. ಅವನೇನ ಮಾಡಿ ಆ ಕಾಡಿನಾಗೆ ಬೇಟೆಗಂತ ಕರ್ಕೊಂಡು ಹೋಗಿ ಅಲ್ಲೇ ಕೊಲ್ಲಿಸಿ, ಇಲ್ಲಾಂದರೆ ಚಿರತೆ ಕಲ್ಲಿನ ಅಂತಂತೇಳಿ ಚಿರತೆ ಕಲ್ಲಿಂದು ಜೈಲು ಅಂತ ಸಪ್ರೇಟ್ ಮಾಡಿರ್ತಾನೆ. ಯಾರ ಕಣ್ಣಿಗೆ ಬಿದ್ದಿರಲ್ಲ ಅದು. ಅಲ್ಲಿ ಅವರಿಗೆ ಅನ್ನ ನೀರು ಕೊಡ್ದಂಗೆ ಸಾಯಿಸ್ಬೇಕು. ಎಲ್ಲ ಅನೇಕ ಸೈನಿಕರು ಬಂದಿಖಾನೆಯಲ್ಲಿ ಸತ್ತೋಗಿರ್ತಾರೆ. ಇಲ್ಲಾಂದರೆ ನನ್ನ ಚಿರತೆಗಳಿಗೆ ಆಹಾರವಾಗಬೇಕು, ತಿಳಿಯುತ್ತೆ ಅಂತ ಹೇಳ್ತಾನೆ. ದೊರೆಗಳೇ, ಅವರನ್ನು ಸೆರೆ ಹಿಡಿಯುವುದು ಕಷ್ಟ. ಈಗಾಗಲೇ ಸೈನ್ಯ ರುದ್ರಬ್ರಹ್ಮಪ್ಪ ತಲೆಮರೆಸಿಕೊಂಡಿದ್ದಾನೆ. ಅವನು ತಪ್ಪಿಸ್ಕೊಂಡು ಹೋಗ್ಬಿಡ್ತಾನೆ. ಇನ್ನು ದೊಣ್ಣೆರಂಗಪ್ಪ ನಾಯಕ ಏಕಾಏಕಿ ಬಂಧಿಸುವುದು ಅವನನ್ನು ಕಷ್ಟ. ಯಾಕಂದರೆ ಜನಗಳಿಗೆ ಅನುಮಾನ ಬಂದುಬಿಡ್ತದೆ. ಏನು ಮಾಡುವುದು? ಏನಾದರೂ ದುಡುಕಿದರೆ ಪ್ರಜೆಗಳಿಗೆ ತಿಳಿಯುತ್ತದೆ. ಹೇಳಿ ಧರ್ಮಣ್ಣನವರೇ, ನೀವೇ ಒಂದು ಉಪಾಯವನ್ನು ಹೇಳಿ. ಧರ್ಮಣ್ಣ ಹೇಳ್ತಾನೆ, ನಾನು ತಮಗೆ ಹೇಳಿ ಕೊಡಬೇಕೇ ದಳವಾಯಿ ದೊರೆಗಳೇ. ನಿಮ್ಮ ಉಪಾಯದ ಮುಂದೆ ನಮ್ಮದು ಕೇವಲ ಅಲ್ಪ. ಇಲ್ಲ ನೀವೇ ಹೇಳಿ. ನೀನು ಬಹು ಕಿಲಾಡಿ, ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಿವೆ. ಧರ್ಮಣ್ಣ ಕರಿಯ, ಸರಿಯಾಗಿ ಕೇಳಿಸ್ಕೊಳ್ಳಿ. ನಾಳೆ ನೀವು ಹುಲಿ ಬೇಟೆಗೆಂದು ಕಾಡಿಗೆ ಹೋಗೋಣ ಎಂದು ದೊರೆ ರಂಗಪ್ಪ ನಾಯಕನನ್ನು ಹುರಿದುಂಬಿಸಬೇಕು. ಹಾಗೆ ಈ ಸುದ್ದಿಯನ್ನು ದುರ್ಗದ ತುಂಬೆಲ್ಲ ಹಬ್ಬಿಸಬೇಕು. ಅದಕ್ಕೆ ಬೇಕಾದ ಎಲ್ಲ ಸವಲತ್ತುಗಳನ್ನು ಮಾಡಿಕೊಳ್ಳಿ. ಎಲ್ಲರೂ ಕಾಡಿಗೆ ಹೋಗಬೇಕು. ಆ ಕಾಡಿನಲ್ಲಿ ಅವನನ್ನು ಮೈಮರೆಸಬೇಕು. 2 ದಿವಸ ತಂಗಬೇಕು. ಕರಿಯ, ರಾಜನನ್ನು ನಿರ್ಜನ ಪ್ರದೇಶಕ್ಕೆ ಸೆಳೆದೊಯ್ಯಬೇಕು. ಅಲ್ಲಿ ಏನು ಮಾಡಬೇಕು? ಅಲ್ಲಿ ಹುಲಿ ದೊಣ್ಣೆ ರಂಗಪ್ಪ ನಾಯಕನನ್ನು ಕೊಂದಿ ತಂದು ಸುದ್ದಿಯನ್ನು ಹಬ್ಬಿಸಬೇಕು. ಅನಂತರ ಛಿದ್ರವಾದ ಹೆಣವನ್ನು ಮುಖಗುರುತು ಸಿಗದ ಹಾಗೆ ಮಾಡಿ ತೋರಿಸಬೇಕು. ಆಗ ಅವನನ್ನು ಜೀವಂತವಾಗಿ ದೊರೆ ರಂಗಪ್ಪ ನಾಯಕನನ್ನು ಬಂಧಿಸಿ ಚಿರತೆಕಲ್ಲಿನ ಬಂದಿಖಾನೆಯಲ್ಲಿಡಬೇಕು. ಇದು ಬಹಳ ಗುಟ್ಟಾಗಿ ನಡೆಯಬೇಕು. ಅರ್ಥವಾಯಿತೇ? ಎಚ್ಚರಿಕೆ. ಅರ್ಥವಾಯ್ತಣ್ಣ, ಅರ್ಥವಾಯಿತು. ನಾನು ಹಾಗೆ ಮಾಡ್ತೀನಿ, ಏನು ತೊಂದರೆ ಏನಿಲ್ಲ. ಅದಕ್ಕೆ ನಿಮ್ಮ ಉಪಾಯ ಬಯಸಿದ್ದು. ಯಾವುದೇ ಉಪಾಯ ನಿಮ್ಮಲ್ಲಿ 100ಕ್ಕೆ 100 ನಿಜವಾಗಿ ಮೈದಾಳಿ ಇರ್ತದೆ. ಅದಕ್ಕೆ ಈ ದುರ್ಗದ ಆಡಳಿತದ ಚುಕ್ಕಾಣಿ ನಿಮ್ಮ ಕೈಯಲ್ಲಿ ಇರುವುದು. ನನ್ನ ಚಿರತೆಗಳನ್ನು ಬಿಟ್ಟರೆ ನನಗೆ ಹತ್ತಿರವಾಗುವುದೆಂದರೆ ನೀವೇ ಧರ್ಮಣ್ಣ. ಬೇರೆಯವರಾದರೆ ಗುಟ್ಟು ರಟ್ಟಾಗುತ್ತದೆ. ಅದಕ್ಕಾಗಿಯೇ ನಿಮಗೆ ವಹಿಸಿರುವುದು. ನೀವು ಕೂಡ ಅಪ್ಪಿತಪ್ಪಿ ಯೋಜನೆಯನ್ನು ಸುಳ್ಳು ಮಾಡಿದರೆ ನನ್ನ ಆಕ್ರೋಶದ ದಳ್ಳೂರಿಗೆ ಬಲಿಯಾಗುತ್ತೀರಿ. ಧರ್ಮಣ್ಣನವರೇ, ಈ ಕೆಲಸವನ್ನು ತ್ವರಿತಗತಿಯಲ್ಲಿ ಮಾಡಿ ಮುಗಿಸಿ ಮುಂದಿನ ದೊರೆಯನ್ನು ಬೇಗ ಆಯ್ಕೆ ಮಾಡೋಣ. ಇವತ್ತು ನನ್ನ ಚಿರತೆಗಳು ಯಾವ ಆಹಾರವನ್ನು ತಂದಿರುವಿರಿ? ಸೈನಿಕರ ಕಡೆಗೆ ತಿರುಗಿ ಹೇಳ್ತಾರೆ. ದೊರೆಗಳೇ, 1 ಮೇಕೆ 2 ಮೊಲಗಳನ್ನು ಹಿಡಿದು ತಂದಿರುವೆ ಎಂದು ಪ್ರಭುಗಳಿಗೆ ಅಂತ ಹೇಳ್ತಾರೆ. ಹಾಗಾದರೆ ನಡೆಯಿರಿ, ನನ್ನ ಜೊತೆಗೆ 10 ಜನ ಸೈನಿಕರು ಬರಬೇಕು. ಏಕೆಂದರೆ ನಾನು ನಕ್ಕಾಗ ನಗುವುದಕ್ಕೆ ಬೇರೆ ಬೇಕಲ್ಲವೇ? ನಾನು ಚಪ್ಪಾಳೆ ತಟ್ಟಿದಾಗ ಅವರು ಚಪ್ಪಾಳೆ ತಟ್ಟಲು ಬೇಕಲ್ಲವೇ? ಇದು ಯಾವ ಸಮಯ? ಚಿರತೆಗಳಿಗೆ ಆಹಾರವಾಗುವ ಸಮಯ. ಈಗಾಗಲೇ ಮೂಡಣದ ಕೆಂಪು ಕಾಣಿಸಿಕೊಳ್ಳುತ್ತಿದೆ. ಚಿರತೆ ಗುಂಡಿಯ ಕಡೆಗೆ ಹೋಗೋಣ, ನಡೆಯಿರಿ. ಎಲ್ಲರೂ ಚಿರತೆ ಗುಂಡಿಯ ಕಡೆಗೆ ಅಲ್ಲಿಗೆ ಹೋಗ್ತಾರೆ. 3ನೇ ದೃಶ್ಯ ಮುಗೀತದೆ. 4ನೇ ದೃಶ್ಯವನ್ನು ನಾಳೆ ಮುಂದಿನ ಎಪಿಸೋಡ್ನಲ್ಲಿ ನಿಮಗೆ ಹೇಳ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ ಅಂತ ಕೇಳಿಕೊಳ್ಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.